ನಾವು ಕಾಫಿ ನಾಡಲ್ಲಿ ನಳನಳಿಸುವಂತಹ ಸುಂದರವಾದಂತಹ ಮನೆ ಉತ್ತಮ್ ಗೌಡರ ಮನೆಯ ಪರಿಚಯ ಮಾಡ್ಕೊಳ್ತಾ ಇದ್ವಿ. ಬನ್ನಿ ಈ ಮನೆಯ ಇನ್ನಷ್ಟು ಇತಿಹಾಸವನ್ನ ಸೌಂದರ್ಯವನ್ನ ಸವಿಯೋಣ. ಹಾಲ್ಗಳಂತೂ ವಿಶಾಲವಾಗಿವೆ. 6 ರೂಮ್ಗಳಿವೆ. ಎಲ್ಲವೂ ವೈಭವಯುತ. ಮನೆಯ ಒಳಗೆ ಹೋದಂತೆಲ್ಲ ಇನ್ನೇನಿದೆ ಎನ್ನುವ ಕುತೂಹಲ ಮೂಡಿಸುವಂತಹ ಮನೆ ಇದು. ವಾಟ್ ನೆಕ್ಸ್ಟ್ ಇಸ್ ಅ ಕೋರ್ಟ್ಯಾರ್ಡ್, ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್. ಅದು ಗ್ರೀನರಿ ಎಲ್ಲ ಕಡೆ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದಿರಿ. ಹೌದು. ಹೆಚ್ಚಿನ ವರ್ಷ ಮಕ್ಕಳು ರಜಕ್ಕೆ ಬಂದಾಗ ಫ್ಯಾಮಿಲಿ ಎಲ್ಲ ಮೋಸ್ಟ್ ಟೈಮು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಒಂದ್ಸತಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಇಲ್ಲೇ ಮಾಡ್ತಿರ್ತೀವಿ ಕೂತ್ಕೊಂಡು. ಪಾರ್ಟಿಗೆ ಅಂತೂ ಪರ್ಫೆಕ್ಟ್ ಪ್ಲೇಸ್. ಅದು ಚಿಕ್ಕಮಗಳೂರು ವೆದರ್ಗೆ ಫ್ರೆಂಡ್ಸ್ ಬಂದಾಗ ದೇ ಆಲ್ ಪ್ರಿಫರ್ ಟು ಸಿಟ್ ಔಟ್ ಸೈಡ್ ಓನ್ಲಿ. ಬಾರ್ಬೆಕ್ಯೂ ಎಲ್ಲ ಮಾಡಿ ತುಂಬ ಎಂಜಾಯ್ ಮಾಡ್ತಾರೆ. ಇದೊಂದು ಮುಂಚೆಗಿಂತ ಅಥವಾ ನೀವು ಈಗ ಮಾಡ್ಕೊಂಡು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ. ಆ್ಯಕ್ಚುಲಿ ಇಲ್ಲೊಂದು 2 ರೂಮ್ಸ್ ಇತ್ತು, ಬೆಡ್ರೂಮು. ತುಂಬ ರೂಮ್ಸು ಮೇಂಟೈನ್ ಮಾಡೋಕ್ಕಾಗಲ್ಲ. ಆಮೇಲೆ ಈಗಿನ ಕಾಲದಲ್ಲಿ ಯಾರೂ ಗೆಸ್ಟ್ ಉಳಿಯೋದು ಇಲ್ಲ. ಜಸ್ಟ್ ವಿ ಗೋ ಔಟ್ಸೈಡ್ ಟು ದ ಡ್ರೈಯಿಂಗ್ ಯಾರ್ಡ್. ನಮ್ಮ ಕಾಫಿ ಎಲ್ಲ ಒಣಗಿಸ್ತೀವಲ್ಲ, ಕೆಲಸ ಮತ್ತೆ ಮನೆಗೆ ಎಲ್ಲ ರೀತಿಯ ಅನುಕೂಲವಾಗುವ ಥರ. ಹೌದು. ಮತ್ತೆ ಗಾಡಿನೂ ಅಷ್ಟೇ, ಎಷ್ಟು ಒಳ್ಳೆ ಗಾಡಿ ಇದೆ ಅಂತಂದರೆ ಈಗ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬಂದವ್ರಿಗೆ ಇಲ್ಲಿ ಯಾಕೆ ಒಂಥರ ರೆಸ್ಟ್ಗೆ, ಪೀಸ್ ಆಫ್ ಮೈಂಡ್ಗೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಹೌದು. ಅಷ್ಟೇ ವೀಕೆಂಡ್ಸು ನನ್ನ ಮಗಳು ಫೋನ್ ಮಾಡಿ ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಇಲ್ಲಿಂದ. ಸೊ ವೀಕೆಂಡ್ಸ್ ನಾವು ಬೆಂಗಳೂರಿಗೆ ಹೋಗಿ ಕರ್ಕೊಬಂದು 2 ಡೇಸ್ ಎಲ್ಲವರು ಇದ್ಬಿಟ್ಟು ಮತ್ತೆ ವಾಪಸ್ಸು ಮಂಡೇ ಬೆಳಗ್ಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದು. ಮಗಳಿಗಂತೂ ಬೆಂಗಳೂರು ಅಂದ್ರೆ ಆಗೋದಿಲ್ಲ, ಇಲ್ಲೇ ಇರಬೇಕು. ಎಜುಕೇಷನ್ ದಸೆಯಿಂದ ಹೋಗಬೇಕಾಗುತ್ತೆ. ಮನೆಯ ನಡುಭಾಗದಲ್ಲೇ ಹಸಿರಿರುವ ಈ ಕೋರ್ಟ್ಯಾರ್ಡ್ ಕಾಫಿ ಹಿರ್ತಾ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ಕ್ವಾಲಿಟಿ ಟೈಮ್ ಕಳೆಯೋದಕ್ಕೆ ಹೇಳಿ ಮಾಡಿಸಿದ ಜಾಗ. ಹಳೆಯ ನೆನಪು, ಹೊಸ ಹುರುಪು ಈ ಮನೆಯಲ್ಲಿ ಜೊತೆಯಾಗಿದೆ ಅನ್ನೋದಕ್ಕೆ ಈ ಜಾಗ ಸಾಕ್ಷಿಯಾಗತ್ತೆ. ಈ ಸೆಟಪ್ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ನೀವು. ಹೇಳ್ದಂಗೆ ಪಾರ್ಟಿಗೆ ಇದಕ್ಕೆ ಎಲ್ಲ ಭಾಳ ಸುಂದರವಾಗಿದೆ. ಎಷ್ಟು ಬರುತ್ತೆ ನಿಮ್ಮ ಮನೆ ಓವರ್ ಆಲ್ ಏರಿಯಾ ತೊಗೊಳೋದಾದ್ರೆ? ನಂಗೆ ನಿಜವಾಗ್ಲೂ ನಾನು ಅದು ಈ ಬೆಂಗಳೂರು ಹತ್ರ ಈಗ 2000 ಸ್ಕ್ವೇರ್ಸು 3000 ಸ್ಕ್ವೇರ್ಸ್ ಅಂತಾರೆ. ಅಂದಾಜು ನಾನು ಹೆಂಗೆ ನೀವು ಹೇಳ್ದಂಗೆ ಅದೇ ಐ ಡೋಂಟ್ ನೋ, ಮೇ ಬಿ ಕ್ವಾರ್ಟರ್ ಅನ್ ಏಕರ್. ಐ ಹ್ಯಾವ್ ನೋ ಐಡಿಯಾ. ಮೇ ಬಿ ಅದಕ್ಕೆ ನನ್ನ ನೇಬರ್ಸ್ ಎಲ್ಲ ತಮಾಷೆ ಮಾಡ್ತಾರೆ, 3/4 ಪ್ಯಾಲೇಸ್ ಅಂತ ಕರೀತಾರೆ. ಆ್ಯಂಥೋರಿಯಮ್ಸು ನನ್ನ ವೈಫಿಗಂತೂ ಭಾರಿ ಕ್ರೇಜ್, ಆ್ಯಂಥೋರಿಯಮ್ಸು, ಫ್ಲವರು ಎಲ್ಲ. ಸೊ ಅವಳೊಂದು ಆಸೆಗೆ ಒಂದು ಗಿಡ ಹಾಳು ಮಾಡಬಾರ್ದು, ಮೇಂಟೈನ್ ಮಾಡಲೇಬೇಕು ಅನ್ನೋದು ಒಂದು ಹಠದಿಂದ ಎಲ್ಲ ಆದಷ್ಟು ಮೇಂಟೈನ್ ಮಾಡೋದು. ಇವನ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಪೀಪಲ್ ಹೂ ವರ್ಕ್ ವಿತ್ ಮೀ, ಲೇಬರರ್ಸ್ ಆಗಲಿ ಯಾರೇ ಆಗಲಿ. ಎಷ್ಟು ಜನ ವರ್ಕ್ ಮಾಡ್ತಾರೆ ಇಲ್ಲಿ? ನಿಮ್ಮ ಕ್ಲೀನ್ಲಿನೆಸ್ಗೆ ಭಾಳ, ಮೇಂಟೆನೆನ್ಸ್ಗೆ ಭಾಳ ದೊಡ್ಡ ಚಾಲೆಂಜ್ ಆಗಿರೋದು ಆಗುತ್ತೆ. ತುಂಬಾ ಮೇಂಟೆನೆನ್ಸಿಗೆ ಬೇಕು. ಬಟ್ ಅದೇ ನಮ್ಗೆ ಅದೊಂದು ಇದು ಕ್ಲೀನ್ ಇರಬೇಕು, ಒಂದು ಮಾಡಬೇಕು ಅನ್ನೋದು ಒಂದು ನಮ್ಮಲ್ಲೂ ಒಂದು ಛಲ. ಸೊ ಸ್ವಲ್ಪ ಜನ ಲೇಬರ್ಸು ತುಂಬ ಜನ ಖರ್ಚಾಗ್ತಾರೆ ಬೇಸಿಕ್ಕು ಕ್ಲೀನಿಂಗ್ ಮಾಡೋದಕ್ಕೆ. ಮತ್ತು ಗಾರ್ಡನ್ ಮೇಂಟೆನೆನ್ಸೇ ಸ್ವಲ್ಪ ತುಂಬ ಟೈಮ್ ತಗೊಳ್ಳೋದು. ಭಾಳ ಪ್ಯಾಷನೇಟ್ ಆಗಿರಬೇಕು ಈ ಥರದ ಮನೆಗಳನ್ನ ನಿರ್ವಹಣೆ ಮಾಡಬೇಕು, ಕಟ್ಟಬೇಕು. ಖಂಡಿತವಾಗಿ. ಬಿಕಾಸ್ ವಿತೌಟ್ ಪ್ಯಾಷನ್ ಯು ಕಾಂಟ್ ಡು ಎನಿಥಿಂಗ್ ಇನ್ ಲೈಫ್. ಯಾವುದೇ ಒಂದು ಇದಾಗಲಿ ಮಾಡಬೇಕನ್ನೋದೊಂದು ಛಲ ಇರಬೇಕು. ಅವಾಗ ಖಂಡಿತವಾಗಿ ನೀವು ಅದನ್ನ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಯಶಸ್ಸು ಆಗುತ್ತೆ. ಮಾಡಲೇಬೇಕು. ಯಾಕಂದರೆ ನಾವು ಬಂದು ಮನೆ ಟೇಕ್ ಓವರ್ ಮಾಡೋದಾಗ ಅವಾಗಿನ ಪರಿಸ್ಥಿತಿ ನೋಡಿದರೆ ನಮ್ಮ ರಿಲೇಟಿವ್ಸ್ ಅಲ್ಲ ಅನ್ನೋರು, ಈ ಮನೆ ಏನಕ್ಕೆ ಮಾಡೋಕ್ಕೆ ಹೋಗ್ತೀರ, ಕೆಡವಿ ಹೊಸ ಮನೆ ಕಟ್ಟಿ. ಇಲ್ಲ, ಹೊಸ ಮನೆ ಅಂತೂ ಕಟ್ಟಲ್ಲ, ಇದನ್ನೇ ಉಳಿಸ್ಬೇಕು ಅನ್ನೋದು ಹಠದಿಂದ ಮಾಡಿ ಈ ಒಂದು ಸ್ಟೇಟಿಗೆ ಬಂದಿದೆ. ಅದೇ ಚಂದ ಈ ಮನೆದು. ನಿಜಕ್ಕೂ ಹೊಸ ಮನೆಗಳು, ಹೊಸ ರೀತಿ ಇಂಟೀರಿಯರ್ಗಳನ್ನೆಲ್ಲ ನೋಡಿ ಸುಸ್ತಾದ ಜನಕ್ಕೆ ಹೌದು ಹಳೆ ಮನೆ ಒಂಥರ ಹೌದು ಬಹಳ ಕೂಲ್ ಆಗಿರುತ್ತೆ ಮತ್ತು ನೋಡೋಕ್ಕೂ ಖುಷಿ ಇರೋದಕ್ಕೂ. ಹೌದು. ಈ ಹಳೆ ಮನೆಯಲ್ಲಿ ಭಾರಿ ಏನಂತಾರೆ, ದೇರ್ ಇಸ್ ಲಾಟ್ ಆಫ್ ಐಡಿಯಾಸ್ ಆ್ಯಂಡ್ ಥಾಟ್ ಇನ್ವಾಲ್ವ್ಡ್. ಆಳು ಕಾಳುಗಳ ನೆರವು, ಮನೆಯವರ ಒಲವು ಈ ಭವ್ಯ ಅರಮನೆಯ ಉಳಿವಿಗೆ ಕಾರಣ. ಇಲ್ಲಿ ನೋಡಿದಷ್ಟು ನೋಡಬೇಕೆನಿಸೋ ವಸ್ತುಗಳಿವೆ, ಕೇಳಿದಷ್ಟು ಕೇಳಬೇಕೆನಿಸೋ ಕಥೆಗಳಿವೆ.
ಚಿಕ್ಕಮಗಳೂರಿನ ಮಲ್ಲಂದೂರಿನಲ್ಲಿದ್ದೀವಿ. ಅದು ಕಾಫಿ ತೋಟದ ತಪ್ಪಲಿನಲ್ಲಿರುವಂತಹ ಈ ಮನೆಯಲ್ಲಿದ್ದೀವಿ ಅಂದಮೇಲೆ ಈ ಸುಂದರ ಮನೆಯ ಬಗ್ಗೆ, ಕಾಫಿ ತೋಟದ ಬಗ್ಗೆ, ಕಾಫಿ ಬಗ್ಗೆ ಎಲ್ಲ ಮಾತನಾಡಬೇಕು. ನಾನು ಉತ್ತಮರ ಜೊತೆ ಮಾತನಾಡ್ತೀನಿ, ಹಾಗೆ ಮನೆಯನ್ನ ಇನ್ನಷ್ಟು ವೈಭವನ್ನ ನಿಮ್ಮ ಮುಂದಿಡ್ತೀನಿ. ಈ ಮನೆ ಸ್ಪೆಷಾಲಿಟಿ ಅಂದ್ರೆ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ಪ್ರಾಕ್ಟಿಕಲ್ ಆಗಿದೆ ಕೂಡ. ಉತ್ತಮ್ ಕಾಫಿ ಎಸ್ಟೇಟ್ ಮಾಲೀಕರಾಗಿರೋದ್ರಿಂದ ಕೆಲಸಕ್ಕೂ ಈ ಮನೆ ಅನುಕೂಲಕರ. ಕೋರ್ಟ್ ಯಾರ್ಡ್ನಿಂದ 4 ಹೆಜ್ಜೆ ಹಾಕಿದ್ರೆ ಸಿಗುತ್ತೆ ವಿಶಾಲವಾದ ಅಂಗಳ.